ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಬೆಳಿಗ್ಗೆ 5ಕ್ಕೆ ನಾನು ಸ್ಟಾರ್ಟ್ ಮಾಡ್ಲಿತ್ತೀನಿ. 5ಕ್ಕೆ ಎದ್ದೀನಿ. ಎದ್ದ ತಕ್ಷಣ ಫಸ್ಟ್ ಏನು ಮಾಡ್ಲಿತ್ತೀನಿ ಅಂದ್ರೆ ಗ್ಯಾಸ್ ಕಟ್ಟಿ ಒರೆಸಿ ಆಮೇಲೆ ಕಸ ಗುಡಿಸಿ ಚಾಕ್ ಇಟ್ಟಿರ್ತೀನಿ. ಅದಾದಮೇಲೆ ಬೇರೆ ರೂಮ್ಗಳೆಲ್ಲ ಕಸ ಗುಡಿಸ್ಕೊಂಡು ಕುಂತಿರ್ತೀನಿ. ಸೊ ಇವತ್ತಿನ ಬೆಳಗಿನಿಂದ ನಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಂದು ರೂಟೀನ್ ಹೆಂಗಿರ್ತದೆ ಏನು ಅನ್ನೋದು ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಏನೇನು ಕೆಲಸ ಮಾಡ್ತೀನಿ ಏನಿಲ್ಲ. ಆಲ್ಮೋಸ್ಟ್ ಆಲ್ ನಾನು ಡೈಲಿ ಹಾಕ್ಲಿರ್ತೀನಿ, ಅಂದರೆ ರೆಗ್ಯುಲರ್ ಏನೇನು ಮಾಡ್ತೀನಿ ಅನ್ನೋದು ನಿಮ್ಗೆ ಹಾಕೀನಿ. ಅಂದರೆ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಲ್ಲ, ಆದರೆ ನೋಡಿರ್ತೀರಿ. ಆದರೆ ಇವತ್ತಿನ ಸ್ವಲ್ಪ ಡೀಟೇಲ್ಡ್ ಆಗಿ ನಾನು ಹಾಕೀನಿ. ಮುಂಜಾನೆ ಎದ್ದು ಕಸ ಗುಡಿಸ್ಕೊಂಡು ಎಲ್ಲ ಫಸ್ಟ್ ಕೆಲಸ ಏನಂದ್ರೆ ನಮ್ಮ ಕಡೆ ಏನು ಮಾಡ್ತೀವಿ ಅಂದರೆ ಎದ್ದು ಫಸ್ಟ್ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಮಾಡಿ ಆಮೇಲೆ ಕಸ ಗುಡಿಸಿ ಆಮೇಲಿಂದ ಅಡುಗೆ ಮಾಡೋದು, ಚಹಾ ಮಾಡೋದು, ಮತ್ತೊಂದು ಮಾಡ್ತೀವಿ ರೀ. ಮೊದಲು ಮೇನ್ ಅಂದರೆ ಕಸ ಗುಡಿಸ್ಕೋಬೇಕು, ಹಳಸು ಕಸ ತೆಗಿಬೇಕು ಅಂತ ಹೇಳ್ತಾರೆ. ಹಾಗೆ ಇಟ್ಕೊಂಡು ನಾವು ಏನು ಕೆಲಸ ಮಾಡಲ್ಲ ಅಡುಗೆ ಮನೆಯಾಗ. ಫಸ್ಟ್ ಏಟೆಯಲ್ಲಿ ಒಂದಿಷ್ಟು ಕಸ ಗುಡಿಸಿ, ಈಗ ಊರಿಗೆ ಹೋಗೋರು ಇರ್ತಾರೋ, ಕೆಲ್ಸಕ್ಕೆ ಹೋಗೋರು ಇರ್ತಾರೋ, ಒಟ್ಟು ಹಿಂಗೆ ಬೇರೆ ಎಲ್ಲಿ ಹೋಗ್ಲತ್ರ ಅಂದ್ರೆ ಭೀ ಹಳಸು ಕಸದಿಂದ ಕಳಿಸಲ್ಲ. ಒಂದೀಟ್ರ ಎಷ್ಟರ ಕಸ ಗುಡಿಸ್ಬಿಟ್ಟೆ ನಾವು ಅವ್ರಿಗೆ ಕಳಿಸ್ತೀವಿ. ಅದಾದಮೇಲೆ ಈ ಕಡೆ ಚಾಕ್ ಇಟ್ಟಿದ್ನಲ್ಲ, ಚಹಾ ಸೋಸ್ಕೊಳ್ಳೋಮಂತ ಅಡುಗೆ ಮನೆಗೆ ಬಂದು ಸೋಸ್ಲಿಕತ್ತೀನಿ. ಸೊ ಚಹಾ ಸೌಂಡ್ ಭಾಳ ಚಲೋ ಬರ್ಲತ್ತದ. ಮನೆಯವ್ರು ಅಂದಿರೋ ಅದನ್ನು ಮ್ಯೂಟ್ ಮಾಡಬೇಡ, ಹಾಗೆ ಇಡು, ಚಲೋ ಅಂತ ಸೌಂಡ್ ಅಂತ. ಮುಂಜಾನೆ ಭಾಳ ಪೀಸ್ ಇರ್ತದೆ ನನಗಂತೂ. ನಾ ಭಾಳ ವ್ಲಾಗ್ನ ಹೇಳಿ ನಾನು ಬೆಳಿಗ್ಗೆ ಜಲ್ದಿ ಎದ್ದ ಅಂದರೆ ಮೈಂಡ್ ಅವತ್ತಿನ ದಿನ ಭಾಳ ಚಲೋ ಇರ್ತದೆ, ಫ್ರೆಶ್ ಆಗಿರ್ತೀನಿ. ಇಡೀ ದಿನ ಒಂಥರ ಲವಲವಿಕೆ ಆಗಿರ್ತದೆ ನನಗಂತೂ. ಆಮೇಲಿಂದ ಚಹಾ ಸ್ವಲ್ಪ ಕುಡಿದು ಚಪಾತಿ ಹಿಟ್ಟು ಕಲಸಿ ಈ ಕಡೆ ಕ್ಯಾಬೇಜ್ ಪಲ್ಯ ಮಾಡಿದ್ದೀನಿ. ನಾನು ಚಹಾ ಅಭ್ಯಾಸ ಇಲ್ಲ ಅಂತ ಹೇಳೀನಿ, ಆದರೂ ಒಂದು ಸ್ವಲ್ಪ ಕುಡಿಯಮ್ಮು ಅಂತ ಅನ್ನಿಸ್ತು. ಏನೋ ಫೀಲ್ ಆಯಿತು ಆ ಥರ ಕುಡಿಬೇಕಂತೇಳಿ, ಹಂಗಾಗಿ ಕುಡಿಲತ್ತೀನಿ. ಆ್ಯಂಡ್ ಕ್ಯಾಬೇಜ್ ಪಲ್ಯ ಮಾಡಿ ಭಾಳ ವರ್ಷ ಆಯ್ತು. ನಾನು ಹತ್ರ ಕ್ಯಾಬೇಜ್ ಪಲ್ಯ ಮಾಡಿರಲಿಲ್ಲ. ತರಕಾರಿ ತರೋಕೆ ಹೋಗಿದ್ವಿ. ನಮ್ಮ ಮನೆಯವರು ಹ್ಞೂ ಸರಿ ತಿಂದಿನಿ ಕ್ಯಾಬೇಜ್ ಪಲ್ಯ ಅಂದಿದ್ದಕ್ಕೆ ಹೋಗಿ ತರಕಾರಿ ತೊಗೊಂಡು ಬರಟನ್ನ ಕ್ಯಾಬೇಜ್ ಸೊಪ್ಪು ಅದು ಅದೇ ಕ್ಯಾಬೇಜ್ ಏನಂದ್ರೆ ಹೂ ಅದನ್ನು ತೊಗೊಂಡು ಬಂದೀನಿ. ಏನು ಹೇಳಬೇಕಂತ ಗೊತ್ತಾಗಲಿಲ್ಲ ನನಗೆ. ಆಮೇಲೆ ನಮ್ಮ ಗುಲ್ಬರ್ಗ ಭಾಷೆದಾಗ ಬೇರೆ ಮಾತಾಡ್ಲಿತ್ತೀನಿ. ನನಗೆ ಹೆಂಗೆ ಮಾತಾಡಲಿ ಅಂತಲೇ ಗೊತ್ತಾಗಲ್ದು. ನಿಮ್ಗೆ ನಂದು ಬೆಂಗಳೂರು ಭಾಷೆ ಇಷ್ಟ ಆಗ್ತದೆ, ಈ ನಮ್ಮ ಗುಲ್ಬರ್ಗ ಭಾಷೆದಾಗ ಇದನ್ನೇ ಕಂಟಿನ್ಯೂ ಮಾಡಲಿ ಅನ್ನೋದನ್ನು ಸ್ವಲ್ಪ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ತಿಳಿಸ್ಬೇಕು. ಆಮೇಲೆ ಕನ್ವರ್ಸೇಷನ್ ಎದುರು ಇರ್ತೀವಲ್ಲ, ಎದುರು ಮಾತಾಡ್ಬೇಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಈಗ ವಾಯ್ಸ್ ಓವರ್ ಕೊಡಬೇಕು, ಆವಾಗ ಏನಾಗ್ತದೆ ಅಂದ್ರೆ ಸ್ವಲ್ಪ ಚೇಂಜಸ್ ಆಗ್ತದೆ. ಕಡೆ ಪಲ್ಯನೂ ಆಯಿತು. ಪಲ್ಯ ಆದಮೇಲೆ ಈ ಕಡೆ ನಾನು ಅಳಿನ ಸುಸ್ಲಾ ಮಾಡೋ ಮುಂಜಾನೆ ಅಂತ ಭಾಳ ಸರಿ ಹೇಳ್ತೀನಿ. ನಾನೀಗ ಮುಂಜಾನೆ ನಾಷ್ಟ ಮಾಡಿ ಆಮೇಲೆ ಬಾಕ್ಸಿಗೆ ಬೇರೆ ಮಾಡ್ತೀನಿ ಅಂತ. ಭಾಳ ರೇರು ಅಂದ್ರೆ ಟೈಮ್ ಇರಲಿಲ್ಲ, ನಾನು ಲೇಟಾಗಿ ಎದ್ದಿದ್ದ ಅಂತಂದ್ರೆ ಬೆಳಿಗ್ಗೆ ಏನು ಮಾಡಿರ್ತೀನಲ್ಲ ಅದೇ ಲಂಚಿಗೆ ಅವ್ರಿಗೆ ಹಾಕ್ಕೊಡ್ತೀನಿ. ಆಲ್ಮೋಸ್ಟ್ ಅಲ್ಲಿ 2 ಟೈಮು ಪಾಪ ಅವ್ರು ಅದೇ ತಿನ್ನಬೇಕು ಅಂತಂದ್ರೆ ಬೇಜಾರಾಗ್ತದೆ. ನಾ ಮನೆಯಾಗ ಇರ್ತೀನಿ, ಏನಾರ ಬೇರೆ ಏನಾರ ಮಾಡ್ಕೋತೀನಿ ನಂಗೆ ತಿನ್ನಬೇಕು ಅನಿಸಿದ್ರೆ. ಬಟ್ ಮುಂಜಾನೆ ಅವ್ರಿಗೆ ಅದೇ ಮಾಡಿಕೊಟ್ಟು ಮಧ್ಯಾಹ್ನ ಅದಕ್ಕೆ ಕೊಡಬೇಕು ಅಂತ ಅದಕ್ಕೆ ಇಲ್ಲಿ ಅಳಿನ ಸುಸ್ಲಾ ಮಾಡ್ಲತ್ತೀನಿ. ಅದು ಅಳಿನ ಸುಸ್ಲಾ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು. ಅದಕ್ಕೆ ಪುಟಾಣಿ ಪುಡಿ ಜಾಸ್ತಿ ಹಾಕಿ ಆಮೇಲೆ ಪೋಣಿ ಹೊಡೆ ಟೈಮ್ನಾಗ ಅದಕ್ಕೆ ನೋಡಿರ್ಬೇಕು ನೀವು, ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಹುಳಿ ಹಾಕಿ ಚಂದ ಮಿಕ್ಸ್ ಮಾಡ್ಬೇಕು. ಅದ್ರದ್ದು ಫುಲ್ ವಿಡಿಯೋನ ಆಲ್ರೆಡಿ ಮೊದಲೇ ಹಾಕಿನಲ್ಲ, ನೀವು ನನ್ನ ಚಾನಲ್ನ ಹೋಗಿ ನೋಡಿದ್ರೆ ನಿಮ್ಗೆ ಆ ವಿಡಿಯೋ ಸಿಗ್ತದೆ. ಬೇಕು ಅಂದರೆ ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಇಲ್ಲ ಈ ವ್ಲಾಗ್ನಾಗೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆಮೇಲೆ ಕೆಲಸ ಮಾಡ್ತಾ ಈ ಕಡೆ ಅದು ಎಲ್ಲ ಕಲಸಿ ಸ್ವಲ್ಪ ಉಂಗಾಯಬೇಕು. ಆ ಟೈಮ್ನಾಗ ನಾನು ಗ್ಯಾಪ್ನಾಗ ಏನು ಮಾಡ್ತೀನಿ, ಬಾಣೆನೂ ತಿಕ್ಲತ್ತೀನಿ. ಬಡ ಕೆಲಸ ಮುಗಿಸ್ಕೊಳ್ಳಮ್ಮು. 5ಕ್ಕೆ ಎದ್ದಿನಂತಂದ್ರೆ ನಾನು 10 ಅವರು ಆಫೀಸ್ ಹೋಗೋಟಿಗೆ ಎಲ್ಲ ಕೆಲಸ ಮುಗೀತಂದ್ರೆ ನಾನು ಆರಾಮಾಗಿ ನನ್ನ ಮಗಳ ಜೊತೆ ಸ್ಪೆಂಡ್ ಮಾಡ್ಬೋದು ಅನ್ನೋದು ನನಗೆ. ಹಾಗಾಗಿ ಬೆಳಗ್ಗೆ ಜಲ್ದಿ ಎದ್ದನ್ಕೋ ಕೆಲಸನೂ ಬಡ ಆಗ್ತಾವೆ ನೋಡಿರಿ. ನೀವು ಜಲ್ದಿ ಎದ್ದು ಹಿಂಗೆ ಮಾಡ್ತೀರಿ, ಅಥವಾ ಏನೋ ಇಡೀ ದಿನ ಮನೆಗೆ ಇರ್ತೀನಿ, ಏನು ಕೆಲಸ ಮಾಡಲಿ ಅದೇ ಕೆಲಸ ಹಳ್ಳು ಮಾಡ್ಕೊಳ್ಬೇಕು ಅಂತ ಅನ್ನೋರು ಇರ್ತಾರೆ ಜನ. ಬಟ್ ನನಗೆ ಹಾಗಿಲ್ಲ. ಈ ಕೆಲಸ ಮುಗೀತಂದ್ರೆ ನೆಕ್ಸ್ಟ್ ಕೆಲಸ ಏನಾರು ಮಾಡ್ಬೋದು, ಹೊಸದು ಏನಾರ. ನಾನು ಮನೆಗಿದ್ದಂದ್ರೆ ಏನಾರ ಒಂದು ಮಾಡ್ತಿರ್ತೀನಿ. ಒಂದು ಎಡಿಟರ್ ಇರ್ತದೆ, ಅಥವಾ ನಾನು ಸ್ಟಿಚಿಂಗು ಮಾಡ್ತಿರ್ತೀನಿ. ಹಂಗಾಗಿ ಅದರ ಕೆಲಸದ ಕಟ್ಟಿಂಗು ಸ್ಟಿಚಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಇಲ್ಲ ಅಂತಂದ್ರೆ ಮಗಳು ಬಟ್ಟೆ ಇರ್ತಾವೆ, ಬಟ್ಟೆ ವಾಶ್ ಮಾಡೋದಿರ್ತದೆ. ಭಾಳ ಕೆಲಸ ಮನೆಗಿದ್ದೀವಿ ಅಂತಂದ್ರೆ 1-2 ಇರೋಲ್ಲ, ಕೆಲಸ ಇಡೀ ದಿನ ಇದ್ದಂಗೆ ಇರ್ತದೆ. ಸೊ ಅಳಿನ ಸುಸ್ಲಾನು ಆಯಿತು, ಬಾಂಡೆ ತಿಕ್ಕೋದಾಯಿತು. ಆಮೇಲೆ ಬಾಕ್ಸಿಗೆ ಚಪಾತಿ ಮಾಡಿ ಹಾಕಿಬಿಟ್ರಾಯ್ತು ಅಂತೇಳಿ ಇಬ್ರಿಗೂ ಅಣ್ಣ ತಮ್ಮದಿರಿಗೂ ಬಾಕ್ಸಿಗೂ ರೆಡಿ ಮಾಡ್ಲತ್ತೀನಿ. ಹಾಗೆ ಜೊತೆಗೆ ನನಗೆ ಮಧ್ಯಾಹ್ನಕ್ಕೂ ಸೇರಿಸಿನೇ ನಾ ಮಾಡ್ಲತ್ತೀನಿ. ಮಧ್ಯಾಹ್ನ ಆ 2 ಚಪಾತಿ ಸಲಕ್ಕೆ ಮತ್ತೆ ನಾ ಗ್ಯಾಸ್ ಹಚ್ಚಿ ಮತ್ತೆ ಇಲ್ಲಿ ಮಾಡ್ಕೊಳ್ಳಲಿ. ಬಟ್ ನನಗೆ ಹಂಗೆ ಬಿಸಿ ಬೇಕಂತ
ಬೇಕಂತೇನಿರಲ್ಲ. ಹಾಗಾಗಿ ನನಗೂ ಸೇರಿಸಿ ಮಾಡಿಟ್ಟು ಅದಾದಮೇಲೆ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಬಾಂಡೆ ತಿಕ್ಕಿ ಆಮೇಲೆ ನನ್ನ ಮಗಳಿಗೆ ಆಕೆಗೆ ಊಟ ಟೈಮ್ ಆಯಿತು. ಹಾಗಾಗಿ ನಾನು ಆಕೆಗೆ ಸ್ವಲ್ಪ ರಾಗಿ ಗಂಜಿ ಮಾಡ್ಲಿತ್ತೀನಿ. ಆ್ಯಂಡ್ ಯಾರಿಗೆಲ್ಲ ರಾಗಿ ಗಂಜಿ ಮಾಡ್ಲಿಕ್ಕೆ ಬರಲ್ಲ ಮಕ್ಕಳಿಗಂತ ಹೆಂಗೆ ಮಾಡ್ಬೇಕು ಅನ್ನೋದು ಬೇಕು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ನಾಗ ನಂಗೆ ಒಂದು ಮೆಸೇಜ್ ಹಾಕಿರಿ ಅಥವಾ ಇನ್ಸ್ಟಾಗ್ರಾಮ್ನಾಗ ಹಾಕಿರಿ, ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಅದೇ ಹೇಳ್ತೀನಿ, ನನ್ನ ವ್ಲಾಗ್ ಯಾರ್ಯಾರು ನೋಡ್ಲಿತ್ತಿರಲಿಲ್ಲ, ನಿಮ್ಗೆ ಏನಾರ ಬೇಬಿ ಫುಡ್ ಬೇಕಿತ್ತಾ ಅಥವಾ ಏನೇ ಇತ್ತಂದ್ರೂ ನಾನು ಅದಕ್ಕೆ ಸಪ್ರೇಟಾಗಿ ಒಂದು ವ್ಲಾಗ್ ಬೇರೆ ಅಥವಾ ಶಾರ್ಟ್ ವಿಡಿಯೋ ಮಾಡಿರ ಹಾಕ್ತೀನಿ. ಯಾಕೆ ಪದೇ ಪದೇ ಹೇಳ್ತೀನಿ ಅಂತಂದ್ರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು. ನಾವು ಅಂದ್ಕೋತಿದ್ದೇವೆ ಬೇರೆಯವ್ರ ವ್ಲಾಗ್ ನೋಡ್ಬೇಕಂದಾಗ ಇವ್ರೇನು ಪದೇ ಪದೇ ಹೇಳ್ತಾರಪ್ಪ ಅಂದ್ರೆ ಬಾರ್ ಹೇಳ್ತಾರೆ ಅಂದ್ರೆ ಮತ್ತೆ ಅದೇ ಹೇಳ್ತಾರಲ್ಲ ಅಂತ ಅನಿಸ್ತಿತ್ತು. ಅದು ನಾವು ಯಾವಾಗ ಮಾಡ್ತೀವಲ್ಲ ಅವಾಗ ನಮ್ಗೆ ಅರಿವು ಬರ್ತದೆ ಅಂತಾರಲ್ಲ, ಹಂಗೆ ಇಲ್ಲಿ ನಾನು ಪಪ್ಪ ಹಣ್ಣು ತಿಂದು ನನ್ನ ಮಗಳಿಗೆ ಅದು ಸ್ವಲ್ಪ ಗಂಜಿನ ಆರಕ್ಕಿಟ್ಟಿದ್ದೆ. ಅಷ್ಟೊತ್ತಿಗೆ ಆಕೆ ಆ ಗ್ಯಾಪ್ನಲ್ಲಿ ಸಾಂಗ್ ಹಚ್ಚಿದ್ವಿ. ಸೊ ಸಾಂಗ್ ಕೇಳ್ಕೊಂಡು ನೋಡ್ಕೊಂಡು ಕುಂತಿಳು. ಅದಾದಮೇಲೆ ನಮ್ಮ ಮನೆಯವರು ಸ್ನಾನ ಮಾಡಿ ರೆಡಿ ಆದರು. ನಾವಿಲ್ಲಿಗೆ ಎಲ್ಲಿಗೆ ಹೊಂಟೀವಿ ಅಂತಂದರೆ ಬೆಳಿಗ್ಗೆ ಗುಡಿಗೆ ಹೊಂಟೀವಿ, ಹನುಮಂದೇವ್ರ ಗುಡಿ, ಆಂಜನೇಯ ಗುಡಿ ಅಂತೀವಲ್ಲ ಆ ದೇವಸ್ಥಾನಕ್ಕೆ ಹೊಂಟೀವಿ. ಬೆಂಗಳೂರು ಭಾಷೆದಾಗ ಹೇಳ್ಬೇಕಂದ್ರೆ ಎವ್ರಿ ಟ್ಯೂಸ್ಡೇ ನಮ್ಮ ಯಜಮಾನ್ರು ಹೋಗ್ತಿರ್ತಾರೆ. ನನಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಅವ್ರ ಜೊತೆ ಹೋಗ್ತಿರ್ತೀನಿ ದೇವಸ್ಥಾನಕ್ಕೆ. ಕೆಲಸ ಬೇಗ ಮುಗಿಸ್ಕೊಂಡು ಆಲ್ಮೋಸ್ಟ್ ಅಲ್ಲೂ ನನಗೆ ಟ್ಯೂಸ್ಡೇ ಸ್ವಲ್ಪ ಜಲ್ದಿನೇ ಮಾಡ್ಕೋಬೇಕು ನಾನು ಟೆಂಪಲ್ಗೆ ಹೋಗಮ್ಮ ನನ್ನ ಹಸ್ಬೆಂಡ್ ಜೊತೆ ಅಂತ ಆಲ್ಮೋಸ್ಟ್ ಕೆಲಸ ಬೇಗನೆ ಮಾಡ್ಕೊಂಡಿರ್ತೀನಿ. ಇಲ್ಲೇ ಮನೆ ಹತ್ರನೇ ಅದ ಟೆಂಪಲ್ಲು. ಹೋಗಿ ಬಂದ್ವಿ, ಚಲೋ ಅನ್ನಿಸ್ತು. ಏನೋ ಗೊತ್ತಿಲ್ಲ, ಅದು ಆ ಪಾಸಿಟಿವ್ ವೈಬ್ ಬಂದುಬಿಡ್ತದೆ ಅವತ್ತು. ಆಮೇಲೆ ಜಲ್ದಿ ಬೇರೆ ಎದ್ದಿದ್ದ, ಅದ್ರ ಜೊತೆ ಗುಡಿಗೆ ಬೇರೆ ಹೋಗಿ ಬಂದ. ನನಗೊಂಥರ ಫುಲ್ಲು ಹ್ಯಾಪಿ ಇತ್ತು ಅವತ್ತು ಇಡೀ ದಿನ. ಅವತ್ತು ಮೀನ್ಸ್ ನಿನ್ನೆ ಫುಲ್ ಹ್ಯಾಪಿ ಇದ್ದೆ. ನಾನು ಹೇಳ್ದಂಗೆ ನನಗೊಂಥರ ಚೆನ್ನಾಗಿರ್ತದೆ ಅವತ್ತಿನ ದಿನ ಅಂದರು. ನಿಮಗೂ ಹೀಗೆ ಆಗ್ತದ? ನೀವು ಜಲ್ದಿ ಹೇಳ್ತೀರಾ ಏನು ಅನ್ನೋದನ್ನ ಕಮೆಂಟ್ನಾಗ ಹಾಕಿರಿ. ಇಲ್ಲಿ ಪ್ರಸಾದ ತೊಗೊಂಡು ಮತ್ತು ಮನೆಗೆ ಬಂದ್ವಿ. ಮನೆಗೆ ಬಂದು ಮತ್ತು ನನ್ನ ಮಗಳಿಗೆ ಮಲಗಿಸಿ ಸಂಜೆ ಮುಂದೆ ಮತ್ತು ರೂಟೀನ್ ಕೆಲಸ ಕಸ ಗುಡಿಸು ಅದು ಮಾಡು, ಇದು ಸಂಜೆ ಕೆಲಸ. ಆಮೇಲೆ ಸ್ನ್ಯಾಕ್ಸ್ ಏನಾರ ಮಾಡಮ್ ನನ್ನ ಮಗಳಿಗೆ ಅಂತ. ಹಣ್ಣಿದ್ರೆ ಹಣ್ಣು ತಿನ್ನಿಸ್ತಿರ್ತೀನಿ, ಇಲ್ಲ ಅಂತಂದ್ರೆ ಬೇರೆ ಏನಾರ ಈ ಥರ ಪನ್ನೀರ್ದು ಸ್ನ್ಯಾಕ್ಸ್ ಮಾಡವ ಅಂತೇಳಿ ಪನ್ನೀರ್ ಮನೆಗೆ ನಾನೇ ರೆಡಿ ಮಾಡಿದ್ದೆ. ಅದ್ರ ಜೊತೆ ಪನ್ನೀರ್ ಟಿಕ್ಕಿ ಮಾಡೋಣ ಅಂತ ಇಲ್ಲಿ ಆಲೂಗಡ್ಡೆ ಒಂದು ಕುದಿಯೋಕೆ ಇಟ್ಟಿದ್ದೆ. ನಾನು ತಲೆ ಬಚ್ಕೊಂಡು ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಮಾಮೂಲಿ ಸಂಜೆ ಕಂಪಲ್ಸರಿ ಬೆಳಿಗ್ಗೆ ಮತ್ತು ಸಂಜೆಗೆ ಹಚ್ಕೊಂಬದು ನಮ್ಗೆ ರೂಢಿ. ಅದಾದಮೇಲೆ ಒಗ್ದಿರೋ ಬಟ್ಟೆ ಎಲ್ಲ ಮಡಚಿ ರೆಡಿ ಮಾಡಿ ಇಡ್ಲತ್ತಿದ್ದೆ. ಎಲ್ಲ ಹಾಕಿಂದು ವಾರ್ಡ್ರೋಬ್ಗೆ ಹಚ್ಬಿಡ್ಬೇಕಲ್ಲ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಮತ್ತು ನಮ್ಮ ಮೈದ್ನೂ ಇಬ್ಬರು ಬಂದಿರು. ನಮ್ಮ ಮೈದ್ನ ಬರೋ ಟೈಮ್ನಾಗ ಬೇಲ್ ಇದಕ್ಕೇನಂತಾರಂದ್ರೆ ಗಿರ್ಮಿಟ್, ಈ ಕಡೆ ಗಿರ್ಮಿಟ್ ಅಂತಾರೆ, ಗಿರ್ಮಿಟ್ಟು ಮತ್ತು ಮಿರ್ಚಿ ಬಜ್ಜಿ ತೊಗೊಂಬಂದಿರು. ಭಾಳ ಚಲೋ ಇರ್ತದೆ. ಮೊದಲೊಂದು ಸರಿ ತಂದ್ರೆ ನಂಗೆ ಭಾಳ ಇಷ್ಟ ಆಗಿತ್ತಂತ ಮತ್ತು ಇನ್ನೊಂದು ಸರಿ ತೊಗೊಂಬಂದಾರ. ಸೊ ಆಲ್ರೆಡಿ ಅವ್ರು ಬರಲಿಕ್ಕೆ 7 ಆಗಿತ್ತು. ಮತ್ತೇನು ಏನು ತಿನ್ನಬೇಕು ಇದನ್ನೇ ನಮ್ಮ ಹೊಟ್ಟೆ ತುಂಬ ಅಂತ ತಿಂದು ಅದಾದಮೇಲೆ ನನ್ನ ಮಗಳದ್ದು ರೆಡಿ ಆಗಿತ್ತು. ಆಕೆಗೂ ಒಂದು ಪ್ಲೇಟಿಗೆ ಹಾಕಿ ಕೊಟ್ಟು ಎಲ್ಲರೂ ಒಟ್ಟಿಗೆ ತಿಂದು. ಬಟ್ ಆಲ್ಮೋಸ್ಟು ನಾ ಮಾಡೋದು ಪನ್ನೀರು ಮನೆಗೆ ಮಾಡ್ತೀನಿ. ನೀವು ಮನೆಗೆ ಮಕ್ಕಳಿಗಂತ ಮಾಡಬೇಕಂದ್ರೆ ಹೊರಗಿನ ತಂದು ತಿನ್ನಿಸ್ಬೇಡ್ರಿ, ಮನೆಗೆ ಮಾಡಿರಿ. ಅದಾದಮೇಲೆ ರಾತ್ರಿಗೆ ಒಂದು ಸ್ವಲ್ಪ ರೈಸ್ ಮಾಡಲಿದ್ದ, ಕಿಚಡಿ ಥರ ಮಾಡಿರ್ತೀನಿ ಆಕೆಗೆ ನನ್ನ ಮಗಳಿಗಂತ. ರಾತ್ರಿ ಸ್ವಲ್ಪ ರೈಸ್ ಐಟಮ್ ಕೊಟ್ಟರೆ ಚಂದ ನಿದ್ದಿನೂ ಮಾಡ್ತಾವ. ಹಾಗಾಗಿ ರೈಸ್ ಐಟಮ್ ಕಿಚಡಿ ಏನಾದ್ರೆ ರಾತ್ರಿ ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ಹಿಂಗಾಗಿತ್ತು ರೀ. ನಿಮಗೆಲ್ಲರಿಗೂ ಹೆಂಗೆ ಅನ್ನಿಸ್ತು? ಚಲೋ ಅನ್ನಿಸ್ತಾ? ಇದೇ ರೀತಿಯಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ವ್ಲಾಗ್ನ ಶೇರ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ಮತ್ತು ಹೊಸಬ್ರು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ. ಮತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೆಲ್ಲರ ಭೇಟಿ ಆಗ್ತೀನಿ ರೀ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.